ಹಾಯ್ ನಮಸ್ತೆ. ಇವತ್ತು ಯುಗಾದಿ ಹಬ್ಬದ ಮುಂದಿನ ಪ್ರೋಗ್ರಾಮ್ ಹೇಗಿತ್ತು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಅನಿತಾ ಲಕ್ಷ್ಮಿ ಮಾತಾಡ್ತಿರೋದು. ಇವಳು ಬಂದುಬಿಟ್ಟು ವೆನ್ನೆಲ ಅಂತ ನನ್ನ ತಂಗಿ ಮಗಳು. ಅವಳಿಗೆ ಎಣ್ಣೆ ಹಚ್ತಾ ಇದ್ದಾರೆ. ಔಡ್ಲೆಣ್ಣೆಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿರೋದು. ಈಗ ಮೈಯೆಲ್ಲ ಹಚ್ತಾ ಇದ್ದಾರೆ ನಮ್ಮ ಮನೆಯವರು. ಅವಳು ಸುಮ್ಮನೆ ಇದ್ದಾಳೆ, ಏನೂ ಆಟ ಮಾಡಲಿಲ್ಲ, ಏನಿಲ್ಲ, ಹಚ್ಚಿಸ್ಕೊತಾ ಇದ್ದಾಳೆ ಅವ್ರ ಅಪ್ಪಾಜಿ ತಕ. ನೋಡಿ ಸುಮ್ಮನೆ ಸ್ಮೈಲ್ ಕೊಟ್ಟು ನೋಡ್ತಿದ್ದಾಳೆ, ಏನು ಹಠನೇ ಮಾಡಿಲ್ಲ. ಅವಳು ಎಣ್ಣೆ ಹಚ್ಚಿಸ್ಕೊಳಲ್ಲ ಅಂತಂದು ಅಳೋದು ಹಾಗೆಲ್ಲ ಏನು ಮಾಡ್ತಾಯಿಲ್ಲ. ಅವ್ರು ಫುಲ್ಲು ಹಚ್ಚುತ್ತಾ ಇದ್ದಾರೆ, ಸುಮ್ಮನೆ ಹಚ್ಚಿಸ್ಕೊತಾ ಇದ್ದಾಳೆ. ಈಗ ನೆಕ್ಸ್ಟ್ ನನ್ನ ಮಗಳೂ ಎಣ್ಣೆ ಹಚ್ಕೊತಾ ಇದ್ದಾಳೆ ನೋಡಿರಿ. ಯಾವಾಗಲೂ ಅವ್ರ ಅಪ್ಪಾಜಿ ಹಚ್ಚೋರು, ಈ ಸಲ ಅವಳೇ ಹಚ್ಕೊಳ್ಳಮ್ಮ, ನನಗೆ ಬ್ಯುಸಿ ಇದ್ದೀನಿ ಅಂತ ಹೇಳಿದರು. ಅವರು ಹೊಲಕ್ಕೆ ಹೋಗಿ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಬಂದರು ತೋರಣಕ್ಕೆ. ಹಾಗಾಗಿ ಟೈಮ್ ಆಗುತ್ತೆ, ನೀನು ಹಚ್ಕೊಂಬಿಡು ಅಂತ ಹೇಳಿದ್ರು. ಅದಕ್ಕೆ ಅವಳು ಹಚ್ಕೊತಾ ಇದ್ದಾಳೆ. ಈ ಸಲನೇ ಫಸ್ಟ್ ಟೈಮ್ ಅವಳು ಹಚ್ಕೊಂಡಿರೋದು. ಯಾವಾಗಲೂ ಅವ್ರ ಅಪ್ಪಾಜಿ ಹಚ್ಚೋರು. ನೋಡಿ ಅವಳು ನಮ್ಮ ತಂಗಿ ಮಗಳು ಅವಳನ್ನ ಶೇಮ್ ಮಾಡ್ತಿದ್ದಾಳೆ ಹಚ್ಕೊಳೋದಕ್ಕೆ. ಅವಳು ಹಚ್ಕೊಳಕ್ಕಾರೆ ಅವಳು ಏನೂ ಮಾಡಲಿಲ್ಲ, ಅವ್ರ ಅಕ್ಕ ಹಚ್ಕೊತಿದ್ದಾಳಂತ ಆ ಥರ ಮಾಡ್ತಾಯಿದ್ದಾಳೆ. ಹಾಗೆ ಮೈಗೆಲ್ಲ ಫುಲ್ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಾಗ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. ಬಿಸಿಲಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದರು. ಆಯಿಲ್ ಬಾಡಿ ಎಲ್ಲ ಅಬ್ಸರ್ವ್ ಮಾಡಲಿ ಸ್ವಲ್ಪ ಹೊತ್ತು ಅಂತಂದು. ಫುಲ್ಲು ಬಿಸಿಲಿತ್ತು. ಅವ್ರು 5 ನಿಮಿಷ ಹೊರಗೆ ಹೋದ್ರು ಅಷ್ಟೇ. ಆಮೇಲೆ ಮತ್ತೆ ಒಳಗೆ ಬಂದುಬಿಟ್ರು, ಭಾಳ ಬಿಸಿಲಿದೆ ಅಮ್ಮ ಅಂತಂದು. ನೆಕ್ಸ್ಟ್ ಈಗ ನಮ್ಮ ಮನೆಯವರು ಎಲ್ಲ ಎಣ್ಣೆ ಹಚ್ಕೊತಾನೆ ಇದ್ದಾರೆ. ನೆಕ್ಸ್ಟ್ ಎಣ್ಣೆ ಹಚ್ಕೊಂಡ್ಬಿಟ್ಟು ತೋರಣಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು. ನೋಡಿ ನಮ್ಮ ತಂಗಿ ಮಗಳು ಅಲ್ಲೇ ಕೂತಿದ್ದಾಳೆ ಅವ್ರ ಅಪ್ಪಾಜಿ ತಕ್ಕನೆ. ಭಾರಿ ಇಷ್ಟ ಅವಳಿಗೆ ನಮ್ಮ ಮನೆಯವ್ರಂದರೆ. ಹಾಗಾಗಿ ಅವ್ರ ಹತ್ರ ತರಲೆ ಮಾಡಿದ್ರೆ ಸುಮ್ಮನೆ ಇರ್ತಾಳೆ. ನೋಡಿ ನೆಕ್ಸ್ಟ್ ಇವಾಗ ಆಗಲೇ ತೋರಣಕ್ಕೆಲ್ಲ ರೆಡಿ ಮಾಡ್ಕೊಂಡು ತೋರಣ ಹತ್ರ ಬಂದಿದ್ದಾರೆ. ತೋರಣ ಕಟ್ತಾ ಇದ್ದಾರೆ ನೋಡಿ, ಎಲ್ಲ ಕಟ್ತಾ ಇದ್ದಾರೆ. ನನ್ನ ಮಗಳು ಹೊರಗೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ. ಬಿಸಿಲಲ್ಲಿ ಹೋಗಮ್ಮ ಅಂತಿದ್ದಕ್ಕೆ ಬಿಸಿಲಲ್ಲಿ ಬಂದಿದ್ಲಲ್ಲ, ಅವಳೇ ವೀಡಿಯೋ ಮಾಡ್ತಾ ಇರೋದು. ಭಾರಿ ಕಾಲಿಡೋಕ್ಕೆ ಇದಿರಲಿಲ್ಲ, ಅಷ್ಟು ಸುಡ್ತಾಯಿದ್ದು ಬಂಡೆ ಎಲ್ಲ ಆಗಲೇ. ಹೊರಗೆಲ್ಲ ಬೆಳಗ್ಗೆ ತೋರಿಸಿದ್ನಲ್ಲ, ಅಲ್ಲೆಲ್ಲ ಫುಲ್ಲು ಬಂಡೆ ಸುಡ್ತಾಯಿದ್ವು. ಅಲ್ಲಿ ಹೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಮಾವಿನ ತೋರಣ ಬಾಗಿಲಿಗೆ. ನಾವು ಯಾವುದೇ ಆರ್ಟಿಫಿಷಿಯಲ್ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಕಾಣಲ್ಲ. ಹಸಿರು ತೋರಣನೇ ತುಂಬ ಚೆನ್ನಾಗಿ ಕಾಣೋದು. ನೋಡಿ ಗೋರಪ್ಪ ಬಂದರು, ಅವ್ರಿಗೆ ಕಾಲು ತೊಳಿತಾ ಇದ್ದೀನಿ. ಫುಲ್ಲು ಅವರು ಬರೇ ಕಾಲಲ್ಲೇ ಬರಬೇಕು, ಫುಲ್ ಸುಡ್ತಾ ಇರೋದಕ್ಕೆ ನಿಂತ್ಕೊಳಕ್ಕಾಗಲಿಲ್ಲ. ಬೇಗ ಬಂದು ಒಳಗೆ ನಮ್ಮನೆ ಒಳಗೆ ಬಂದರು. ನೋಡಿ ಇವರೇ ಗೋರಪ್ಪ. ನಮ್ಮ ಮನೆಗೆ ಪೂಜೆ ಯಾವುದೇ ನಡೀಲಿ ಕಾರ್ಯ ಅವರಿರಬೇಕು. ನೋಡಿ ನನ್ನ ಮಗಳು ಆಗಲಿ ಸಣ್ಣವಳು ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ. ನೋಡಿ ತರಲೆ ಮಾಡ್ತಾ ಇದ್ದಾಳೆ. ಅವ್ರ ಅಕ್ಕಗೆ ಎಕ್ಕರ್ಸ್ಕೊಂತ ಆಟ ಆಡ್ತಿದ್ದಾಳೆ. ಚಾಕ್ಲೇಟ್ ತಿಂದು ಮಕ್ಕ ಎಲ್ಲ ಮಾಡ್ಕೊಂಬಿಟ್ಟಿದ್ದಾಳೆ. ಅವಳು ಕೊಡಬೇಡ ಅಂತಂದ್ರು ದೊಡ್ಡವಳು ಕೊಟ್ಬಿಟ್ಟಿದ್ದಾಳೆ ಅವಳಿಗೆ ಚಾಕ್ಲೇಟು. ನೋಡಿ ಹಿಂಗೆ ಮಾಡ್ತಿದ್ದಾಳೆ. ಪಪ್ಪಿ ಕೊಡ್ತಾಳೆ ನೋಡ್ರಿ ಅವ್ರ ಅಕ್ಕೋಗಿ, ಚಾಕ್ಲೇಟ್ ಕೊಟ್ಟಿದ್ದಾಳಂತಂದು ಖುಷಿಗೆ. ನೆಕ್ಸ್ಟ್ ಗೊರಪ್ಪ ಬಂದಿದ್ದಾರೆ. ಅವರಿಗೆ ಹಾಸಿಗೆ ಹಾಕಿ ಒಂದು ಕಂಬಳಿ ಥರದ್ದು ಹಾಸಿ ಅವ್ರು ಕುತ್ಕೊತಾರೆ. ಅದೇ ಪಡ್ಲಿಗೆಗೆ ಎಲ್ಲ ತುಂಬಬೇಕು ಎಡೆನ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಗೊರಪ್ಪ ಅವಳಿಗೆ ಎದುರಿಸ್ತಾ ಇದ್ದಾರೆ, ಜೋಳಿಗೆ ಹಾಕಂತೀನಂತ. ಅವಳು ಎದುರ್ತಾನೆ ಇಲ್ಲ, ಅವ್ರ ಹತ್ರನೇ ಹೋಗ್ತಿದ್ದಾಳೆ. ನಾನು ಆಗಲೇ ಪೂಜೆಗೆಲ್ಲ ರೆಡಿ ಮಾಡಿದ್ದೆ.
ಪೂಜೆ ಎಲ್ಲ ಮುಗೀತು. ಪೂಜೆದು ವೀಡಿಯೋ ಹೋಗ್ಬಿಟ್ಟಿದೆ. ನನ್ನ ಮಗಳು ಯಾವುದೋ ಬಟನ್ ಒತ್ತಕೋ ಕ್ಯಾನ್ಸಲ್ ಒತ್ತಿಬಿಟ್ಟಿದ್ದಾಳೆ, ಹಾಗಾಗಿ ಹೋಗ್ಬಿಟ್ಟಿದೆ ನೋಡಿ. ಇವಾಗ ಬೇವು ಬೆಲ್ಲ ಕೊಡ್ತಾರೆ. ಆಗಲೇ ರೆಡಿ ಮಾಡಿಟ್ಟಿದ್ವಲ್ಲ ಬೇವು ಬೆಲ್ಲಕ್ಕೆ ಬಾಳೆಹಣ್ಣು ಮತ್ತು ಹಾಲು ತುಪ್ಪ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಅವರೇ ಗೊರಪ್ಪನೇ ಕೊಡ್ತಾರೆ. ಅವ್ರ ಕೈಯಿಂದನೇ ಪ್ರಸಾದ ತಗೋಬೇಕು ನಾವು. ಎಲ್ಲರೂ ಬೇವು ಬೆಲ್ಲ ತಿನ್ನೋಣ ಬನ್ನಿ, ಖುಷಿಯಾಗಿರೋ ಬೇವು ಬೆಲ್ಲ ತಿಂದು ಕಷ್ಟ ಬಂದರೆ ಎದುರದಂಗೆ, ಸುಖ ಬಂದರೆ ಹಿಗ್ಗದಂಗೆ ಜೀವನದಲ್ಲಿ ಎಲ್ಲನೂ ಸಮವಾಗಿ ಸ್ವೀಕರಿಸಿ ಖುಷಿಯಾಗಿ ಇರೋಣ. ಬನ್ನಿ ಬೇವು ಬೆಲ್ಲ ತಗೋಣ. ನೋಡಿ ನಮ್ಮ ಮನೆಯವ್ರು ತಗೊತಾ ಇದ್ದಾರೆ. ನೆಕ್ಸ್ಟ್ ನನ್ನ ಸಣ್ಣ ಮಗಳು ಬೆನ್ನೆಲ್ಲ ಹೋಗಿದ್ದಾಳೆ, ಕೈನೇ ಹಿಡಿತಿಲ್ಲ. ಆಮೇಲೆ ಅವ್ರ ಅಪ್ಪಾಜಿ ಎಲ್ಲ ಸೇರಿ ಹಿಡಿಸ್ಕೊಂಡ್ರು. ಅವಳಿಗೆ ಬಾಳೆಹಣ್ಣು ಬೇಕಿತ್ತು, ಬಾಳೆಹಣ್ಣು ಉದುರು ಅಂತ ಮತ್ತೊಂದು ಸಲ ಬರ್ತಾಳ್ತಾಳ್ರಿ ನನ್ನ ಹತ್ರ. ಈಗ ನನ್ನ ಮಗಳು ಇಸ್ಕೊಂಡ್ಳು, ಈಗ ನಾನು ಇಸ್ಕೊತೀನಿ. ಬನ್ನಿ ಎಲ್ಲರೂ ಬೇವು ಬೆಲ್ಲ ತಿನ್ನೋಣ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬೇವು ಬೆಲ್ಲ ತಿನ್ನೋಣ. ತಗೊಳ್ಳಿ ನಿಮಗೂ. ನೋಡಿ ಇವಾಗ ಮತ್ತೆ ನನ್ನ ಮಗಳು ಬರ್ತಾಳೆ ಕೇಳೋಕ್ಕೆ. ಅದು ಬಾಳೆಹಣ್ಣು ಕೊಟ್ಟಿಲ್ಲಲ್ಲ ಅವ್ರು, ಅದಕ್ಕೆ ಮತ್ತೆ ಕೊಡೋಕೆ ಹೋಗ್ತಾರೆ, ಮತ್ತೆ ಉದುರುತ್ತೆ. ಮತ್ತು ನಾನು ಇಸ್ಕೊಂಡು ದಿಕ್ತೀನಿ ಬಾಯಲ್ಲಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬಿಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡಿ ಎಲ್ಲ ಅವರು ಊಟ ಮಾಡಿ ಆದಮೇಲೆ ನಮ್ಮದು ಊಟ ಮಾಡೋದು. ಈಗ ಗೊರಪ್ಪರು ಎಲ್ಲ ಊಟ ಮಾಡ್ತಾರೆ. ಅವರು ಬೇವು ಬೆಲ್ಲ ತಗೊಂಡು ಊಟ ಮಾಡ್ತಾರೆ. ಅವ್ರ ಮನೆಯಲ್ಲಿ ಹಬ್ಬ ಮಾಡೋದಿಲ್ಲ, ಯಾಕಂದರೆ ಅವರು ಹಿರಿಯರು ಯಾರೋ ಅವ್ರ ಹಿರಿಯರು ಬಟ್ಟೆ ಮತ್ತು ರೇಷನ್ ತರೋಕ್ಕೋಗಿರೋರು ಬಂದಿಲ್ಲ ಅಂತಂದು ಆವಾಗಿಂದ ಅದು ಹಬ್ಬ ಮಾಡೋದು ಬಿಟ್ಟಿದ್ದಾರೆ. ಈ ಥರ ಎಲ್ಲ ಮನೆಗೆ ಗೊರಪ್ಪರು ಇರ್ತಾರೆ, ಅವರು ಒಬ್ಬೊಬ್ಬರು ಮನೆಗೆ ಬಂದಿರ್ತಾರೆ. ಇದು ನನ್ನ ಮಗಳು ಧೃತಿ ಅಂತ, ನನ್ನ ತಂಗಿ ಮಗಳು ಫಸ್ಟ್ನಲ್ಲಿ ದೊಡ್ಡವಳು. ಅವಳು ಲೇಟಾಗಿ ಬಂದಳು, ನಮ್ಮ ಅಮ್ಮವ್ರ ಮನೇಲಿದ್ಲು. ಹಂಗಾಗಿ ಭಂಡಾರ ಹಚ್ಚಿಸ್ಕೊತ ಇದ್ದಾಳೆ. ನಾವೆಲ್ಲ ಆಗಲೇ ಹಚ್ಚಿಸ್ಕೊಂಡ್ವಿ, ಅದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಈಗ ಜೋಳಿಗೆಗೆ ರಾಗಿನ ನೀಡೋದು. ಹಾಗಾಗಿ ಅವರೆಲ್ಲ ಹಬ್ಬಕ್ಕೆ ಹಿಂಗೆ ಮನೆಗೆ ಯಾರ್ಯಾರು ಹಬ್ಬಕ್ಕೆ ಕರಿತಿರ್ತಾರೋ ಗೊರಪ್ಪರು ಅವ್ರು ಬಂದು ಮಾಡೋ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಅವ್ರು ಬೇರೆಯವ್ರ ಮನೆಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ನಾವು ಊಟ ಮಾಡಿ ರೆಡಿ ಇದ್ವಿ. ಯಾಕಂದರೆ ಅವ್ರನ್ನ ಬಿಟ್ಟು ಬರಬೇಕಲ್ಲ, ದುರ್ಗಕ್ಕೆ ಹೋಗ್ತಾರೆ ಬಸ್ ಹತ್ಸಿ ಬರೋಕ್ಕಂತ. ಈಗ ನೆಕ್ಸ್ಟ್ ನಾವು ಊಟ ಮಾಡೋದು ವಿಡಿಯೋ ನೋಡಿ. ನಮ್ಮ ಮನೆಯವರು ಹೋಳಿಗೆ ಮತ್ತು ತುಪ್ಪ ಹಾಲು ಇಟ್ಕೊಂಡಿದ್ರು, ಹಾಲು ಹಾಕಿರೋ ತೋರಿಸ್ಲಿಲ್ಲ ನಿಮಗೆ. ಎಲ್ಲ ರೆಡಿ ಮಾಡಿದ್ದೆ. ಊಟ ಮಾತ್ರ ತುಂಬ ಸೂಪರಾಗಿತ್ತು, ಚೆನ್ನಾಗಿತ್ತು. ಎಡೆ ಮಾಡಿದ್ದವಲ್ಲ, ರುಚಿ ಯಾವುದೂ ಕಮ್ಮಿ ಆಗಿದ್ದಿಲ್ಲ, ಜಾಸ್ತಿ ಆಗಿದ್ದಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು. ಹಾಗೆ ತುಂಬ ಟೇಸ್ಟ್ ಇತ್ತು. ಯಾವಾಗಲೂ ಅವ್ರ ಪಪ್ಪನೇ ಅವಳಿಗೆ ಊಟ ಮಾಡಿಸೋದು. ಅವಳು ಇವತ್ತಿನವರೆಗೂ 4th ಸ್ಟ್ಯಾಂಡರ್ಡ್ ಆದ್ರೂ ಇನ್ನೂ ಅವಳಿಗೆ ಅವ್ರ ಅಪ್ಪಾಜಿನೇ ಊಟ ಮಾಡಿಸ್ಬೇಕು. ನೋಡ್ರಿ ಊಟ ಮಾಡಿಸಿ ಸೂಪರ್ ಅಂತ ಹೇಳ್ತಿದ್ದಾಳೆ. ತುಂಬ ಚೆನ್ನಾಗಿತ್ತು ಅಡುಗೆ. ಹಬ್ಬನೂ ತುಂಬ ಖುಷಿಯಾಗಿ ಆಚರಿಸಿದ್ವಿ. ನೀವು ನಿಮ್ಮ ಮನೆಗೆಲ್ಲ ತುಂಬ ಖುಷಿಯಾಗಿ ಆಚರಿಸಿದ್ರ ಅಂತ ಭಾವಿಸ್ತಿದ್ದೀನಿ. ಎಲ್ಲ ಹಬ್ಬದ ಕೆಲಸ ಮಾಡಿ ಸಾಕಾಗಿತ್ತು. ಊಟ ಮಾಡಿದ್ವಿ ಹೊಟ್ಟೆ ತುಂಬ. ಆಮೇಲೆ ಗೊರಪ್ಪರು ಬಂದರು, ಅವ್ರನ್ನ ಕಳಿಸ್ಕೊಟ್ವಿ. ಬಿಟ್ಟು ಬಂದರು ನಮ್ಮ ಮನೆಯವ್ರು. ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಬಿಟ್ಟು ಬಂದರು. ಯಾಕಂದರೆ ಬಸ್ ಯಾವ ಇರಲಿಲ್ಲ ಅಂತೆ, ಸಿಗಲಿಲ್ಲ ಅಂತೆ. ಹಾಗಾಗಿ ದುರ್ಗಕ್ಕೆ ಹೋಗಿ ಬಿಟ್ಟು ಬಂದರು. ಹಾಗೆ ನಾವೆಲ್ಲ ಊಟ ಎಲ್ಲ ಮುಗಿಸಿ ಫುಲ್ ಸುಸ್ತಾಗಿತ್ತು. ಹಾಗೆ ಸುಮ್ಮನೆ ಎಲ್ಲ ಕೂತಿದ್ವಿ. ನಮ್ಮ ತಂಗಿ ಮನೆಯವರೆಲ್ಲ ಬಂದಿದ್ದರು. ಅವರೆಲ್ಲ ಬಂದಿದ್ದರು, ಮಾತಾಡ್ಕೊತ ಕೂತ್ಕೊಂಡ್ವಿ. ಅದೆಲ್ಲ ಏನು ಮಾಡಲಿಲ್ಲ, ಸದ್ಯಕ್ಕೆ ಊಟಕ್ಕೆ ನಿಲ್ಲಿಸಿದೆ. ಅವ್ರು ಗೊರಪ್ಪರ ಕಳಿಸ್ಕೊಟ್ಟು ನೋಡಿ ಬಂದರು. ಇನ್ನು ಊಟ ಮುಗೀತು. ಇವಾಗ ಬಂದರು, ಗೊರಪ್ಪರನ್ನ ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ ಹೊರಟ್ರು. ಹೋಗಿ ಬರ್ತೀವಮ್ಮ ಅಂತೇಳಿ ಹೊರಟ್ರು ಅವರು. ಕಳಿಸ್ಕೊಟ್ವಿ ಹೋಗಿ. ತುಂಬ ಚೆನ್ನಾಗಿತ್ತು ಹಬ್ಬ. ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ನಾನು ವೀಡಿಯೋ ಹಾಕಿದಾಗ ತಪ್ಪದೆ ನಿಮಗೆ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವೀಡಿಯೋ ಬಿಟ್ಟರು ನೆಕ್ಸ್ಟ್ ನಿಮಗೆ ಫಸ್ಟ್ ಬರುತ್ತೆ. ಬಾಯ್, ಸಿ ಯು.